ನಾವದೀವಿ ವಿಜಯನಗರ ಮತ್ತು ಬಳ್ಳಾರಿ ಹೋಗುವಂಥ ಒಂದು ದಾರಿಯಲ್ಲಿದ್ದೀವಿ. ಈ ಕಡೆ ಹೋದ್ರೆ ನೀವು ಹೊಸಪೇಟೆಗೆ ಹೋಗ್ತೀರಿ, ಈ ಕಡೆ ಬಳ್ಳಾರಿಗೆ ಹೋಗ್ತೀರಿ. ಬರೀ ಇಲ್ಲಿ ಒಬ್ರು ಯಂಗ್ಸ್ಟರ್ ಅದಾರ, ಅವ್ರ ಜೊತೆ ನಾವು ಮಾತಾಡೋಣ ಅಂತ. ಅಣ್ಣ ನಿಮ್ಮ ಹೆಸರಣ್ಣ? ಯಾವ್ರಣ್ಣ ನಿಮ್ದು? ಹೊಸಪೇಟೆ. ಹೊಸಪೇಟೆ ಅಣ್ಣ. ಈಗ ಹೆಂಗೆ ನಡೀತಾ ಇದೆ ಅಣ್ಣ ಊರಲ್ಲಿ ಎಲೆಕ್ಷನ್? ಬೇಸ್ ನಡೆಯಕೊಂತೈತಿ. ಯಾರು ಗೆಲ್ಬೋದಣ್ಣ? ರಾಮ್ಲೋರ್ ಗೆಲ್ತಾರ ಅಥವಾ ತುಕಾರಾಮ್ ಅವ್ರು ಗೆಲ್ತಾರ? ರಾಮ್ಲೋರ್. ಈಗೇನು ಪ್ರಧಾನಮಂತ್ರಿ ಕಾಂಗ್ರೆಸ್ ಆಗ್ಬೇಕು BJP ಆಗ್ಬೇಕು? ಅವ ಅರನ ಬರ್ರಿ, ನಮಗಂದು ದುಡಿಯೋದು ತಪ್ಪಲ್ಲ. ಇಲ್ಲಿ ರಾಮ್ಲೋರು BJP ನಿಂತಾರೆ, ಕಾಂಗ್ರೆಸ್ ತುಕಾರಾಮ್ ಅವ್ರು ನಿಂತಾರೆ. ಇಲ್ಲಿ ಯಾರು ಗೆಲ್ಬೋದು ಅನ್ಸುತ್ತೆ ನಮಗೆ? ಇಲ್ಲಿ ಸದ್ಯಕ್ಕೆ ನಮಗಂತೂ ಟಚ್ ಇಲ್ರಿ ಇವರು ಕಾಂಗ್ರೆಸ್ನವ್ರು. ತುಕಾರಾಮ್ ಅಂದ್ರೆ ಯಾರು ಅಂಬೋದೇ ಗೊತ್ತಿಲ್ಲ ನಮಗೆ. ಶ್ರೀರಾಮ್ಲು ಅಂದ್ರೆ ಗೊತ್ತರಿ, ಅವಾಗ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅವ್ರು ಮಾಡ್ಯಾರ ಕೆಲಸ ಮಾಡ್ಯಾರ್ರಿ ಇವೆಲ್ಲ. ಮತ್ತು ಅವ್ರ ಬಂದಿಂದ ಇವೆಲ್ಲ ಇಂಪ್ರೂವ್ಮೆಂಟ್ ಆಗಿರೋದು. ಈಗ BJPಯಿಂದ ಶ್ರೀರಾಮ್ಲವ್ರು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ತಾರೆ ಅನ್ಸುತ್ತೆ? ಶ್ರೀರಾಮ್ಲವ್ರು. ತಿಂಗಳಿಗೆ 2,000 ರೂಪಾಯಿ ಬರ್ಲತ್ತಾವ, ಬಸ್ ಫ್ರೀ ಐತಿ. ಈ ಗ್ಯಾರಂಟಿಯಿಂದ ಅನುಕೂಲ ಆಗೈತೆ ಇಲ್ರಿ ನಿಮ್ಗೆ? ಸ್ವಲ್ಪ ಅನುಕೂಲ ಆಗೈತೆ. ಮತ್ತೇನು ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕು? ಏನೋ ನಮ್ಗಂತೂ ಮೋದಿನೇ ಆಗ್ತಾನಂತ ಅನ್ಸತ್ತೆ. ಮತ್ತೆ ಇಲ್ಲಿ ಕಾಂಗ್ರೆಸ್ ಅವ್ರು ನಿಮ್ಗೆ ಗ್ಯಾರಂಟಿ ಅನುಕೂಲ ಮಾಡೈತಲ್ಲ, ಮತ್ತೆ ಹಂಗಂದ್ರೆ ಯಾರು ಗೆದ್ರು ನಮ್ಗೆ ಏನು ಮಾಡೋದು ಕೆಟ್ಟ ಸರ್? ಯಾರು ಏನು ಮಾಡಂಗಿಲ್ಲ ನಮಗೆ. ಯಾರ್ಲಿದ್ದು ಏನಿಲ್ಲ. ಇವಾಗ ಸುಮ್ಮನೆ ನಾನು 2,000 ಹಾಕ್ತೀನಿ, 3,000 ಹಾಕ್ತೀನಿ ಅಂತ. ಹೌದು, ಅದನ್ನು ಹಾಕೋದೇ ಬೇಡ ನಮಗೆ. ಈಗ ರಾಮ್ಲೋರ್ ಸಾಹೇಬ್ರು ನಿಂತಾರಲ್ರಿ, ಅವ್ರು ಗೆಲ್ತಾರೆ ಇಲ್ರಿ ರಾಮ್ಲೋರು? ಅದೇ ಯಾರು ಗೆದ್ರು ನಮ್ಗೇನು ಲಾಭ ಇಲ್ಲ, ಅವ್ರಿಗೆ ಲಾಭ, ನಮಗೆ ನಷ್ಟನೇ. ಯಾರ್ಲಿದ್ದ ನಮ್ಗೇನಿಲ್ಲ. ಅಮ್ಮನವ್ರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಉಡುಗೊರೆ ನಮ್ಮ ತಗೊಳ್ಳಿ. ಈಗ BJPಯಿಂದ ರಾಮ್ಲೋರ್ ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ ಸರ್? ನಮ್ಮ ಪ್ರಕಾರ ಶ್ರೀರಾಮ್ಲುನೇ ಗೆಲ್ಲಬೇಕು. ಈಗ ರೆಡ್ಡಿ ಸಾಹೇಬರು, ಜನಾರ್ದನ್ ರೆಡ್ಡಿ ಅವರು ಮೊದಲು ಬೇರೆ ಸ್ವತಂತ್ರ ಪಕ್ಷ ಕರ್ಕೊಂಡಿದ್ರು, ಈಗ ತಿರ್ಗಾ ಮತ್ತೆ BJPಗೆ ಬಂದಿದ್ದಾರೆ. ಅದು ರಾಮ್ಲೋರ್ಗೆ ಏನಾದರೂ ಸಹಾಯ ಆಗುತ್ತೆ ಅನ್ಸುತ್ತೆ ನಿಮಗೆ? ತುಂಬ ಸಹಾಯ ಆಗುತ್ತೆ. ರೆಡ್ಡಿ ಅವರು ಬಂದಾಗ್ಲಿಂದ ಅವ್ರಿಗೆ ತುಂಬ ಸಹಾಯನೇ ಆಗುತ್ತೆ. ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ರಾಜ್ಯದ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟರಲ್ಲ, ಅದು ಏನಾದರೂ ಅನುಕೂಲ ಆಗುತ್ತಾ ಈ ಚುನಾವಣೆಯಲ್ಲಿ ಅವರಿಗೆ? ಅವು ಏನು ಎಫೆಕ್ಟ್ ಆಗಲ್ಲ. ಈ ಜಾಬಿಂದ ತೆಗೆದು ಆ ಜಾಬಿಂದ ಕೊಡ್ತಾ ಇದ್ದಾರೆ, ಕಳ್ಳ ಜಾಬಿಂದ. ಜೆಂಟ್ಸ್ ಜಾಬಿಂದ ಕತ್ರಿ ಹಾಕಿ ಲೇಡೀಸ್ ಅವರಿಗೆ ಕೊಡ್ತಾ ಇದ್ದಾರೆ ಫ್ರೀ ಅಂತ. ಅಣ್ಣ ಈಗ ಹೊಸಪೇಟೆಯಲ್ಲಿ ಈಗ ಬಾರಿ ಹೆಂಗೆ ನಡೆಯುತ್ತೆ ಅಣ್ಣ ಚುನಾವಣೆಯಲ್ಲಿ? ಚುನಾವಣೆ BJPದೇ ಚೆನ್ನಾಗಿದೆ. BJPನೇ ಬರಬೇಕಂತ ನಾವು ಹೇಳ್ತಿದ್ದೀವಿ. ಕಾಂಗ್ರೆಸ್ ಬಂದು ಇಲ್ಲಿ ಎಲ್ಲ ಕೆಲಸಗಳೆಲ್ಲ ನಿಂತುಬಿಟ್ಟಿದ್ದಾವೆ ಹೊಸಪೇಟೆಯಲ್ಲಿ. ಭಾಳ ರೋಡ್ ಕೆಲಸಗಳು, ಚರಂಡಿ ಕೆಲಸಗಳು, ಮನೆ ಕೆಲಸಗಳು, ಇಲ್ಲಿ ನಮ್ಮ ಅಂಚಿನಗುಡಿ ಫ್ಲೇವರ್ ವರ್ಕ್ ಕೂಡ ನಿಂತೋಗಿದೆ. ಕಾಂಗ್ರೆಸ್ ಬಂದು BJPನೇ ಬಂದರೆ ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನಾವು ಬರೀ ಬಿಸಿಲದೆ ಮುಕ್ಕಳಿ ಹರಿ ಬಿಸಿಲೈತಿ. ಇಲ್ಲೊಬ್ರು ಜ್ಯೂಸ್ ಎಲ್ಲ ಕೊಡ್ಲಿರ್ತಾರ, ಕೇಳೋಣಂತ ಹೆಂಗೆ ನಡೆದೈತಿ, ಬಿಸಿಲು ಹೆಂಗೆ ನಡೆದೈತಿ, ಚುನಾವಣೆ ಹೆಂಗೆ ಐತಿ. ಬರೀ ಸಾಹೇಬ್ರು ಅದಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೆಂಗೆ ನಡೀತಾರೆ ಎಲೆಕ್ಷನ್ ಊರಾಗ? ಎಲೆಕ್ಷನ್ ನಡೀತಿದ್ದಾರೆ ಸರ್. ರಾಜಕೀಯ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ರಾಜಕೀಯ? BJP ಅವರೇ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ಈಗ ನಿಮ್ದೇನೈತಿ ಸರ್ ವಿಚಾರ? ಅಂದ್ರೆ ಯಾರು ಗೆಲ್ಬೋದು ಅಂತ ಅನಿಸುತ್ತೆ ನಿಮ್ಗೆ? ಸರ್ ಮನಸ್ಸು ಯಾವಾಗ ಅಲ್ಲಿ ಓಟ್ ಹಾಕೋದು ಮುಂದೆ ಮನಸ್ಸು ಎಲ್ಲಿ ಬರ್ತದೆ ಅಲ್ಲಿ ಆಗ್ತದೆ. ಈಗ ಯಾರು ಗೆಲ್ತಾರೆ ಈ ಸಲ ಪ್ರಧಾನಮಂತ್ರಿ ಯಾರು ಆಗ್ತಾರೆ? ಮೋದಿ. ಯಾಕೆ ಮೋದಿ ಯಾಕೆ ಆಗ್ಬೇಕು? ಮೋದಿ ಯಾಕೆ ಆಗ್ಬೇಕಂದ್ರೆ ಅವರೆಲ್ಲ ಕೆಲಸಗಳು ಮಾಡಿದ್ದಾರೆ, ದೇಶಕ್ಕೆ ಒಳ್ಳೆ ಇದು, ಅದಕ್ಕೋಸ್ಕರ ಮೋದಿ ಆಗ್ಬೇಕು. ಏನು ರಾಮ್ಲೋರ್ ಗೆಲ್ತಾರ ಅಥವಾ ತುಕಾರಾಮ್ ಅವ್ರು ಗೆಲ್ಲುತ್ತಾ ಅನ್ಸುತ್ತೆ ಸರ್? ಈ ಕಡೆ ತುಕಾರಾಮನ್ನೇ ಜಾಸ್ತಿ ಇದ್ದಾರೆ, ಕಾಂಗ್ರೆಸ್ ಅವ್ರದ್ದೇ ನಡೆಯುತ್ತೆ. BJP ಏನು ಮಾಡಿಲ್ಲ ರೀ, ಮಾಡೋದು ಅಷ್ಟೇನಿಲ್ಲ. ಅವ್ರು ಬೇರೆ ರೊಕ್ಕ ತಿನ್ನೋದಾಗ್ಬಿಟ್ಟಿದೆ. GST ಅಂತ ಹಿಡಿದು ಎಲ್ಲದರಲ್ಲಿ ಬೇರೆ ಮಾಡ್ತೀನಿ ಅಂತಾರೆ, ಯಾವುದೂ ಮಾಡಲ್ಲ. ಇವರು ಅದನ್ನ ಮಾಡಿ ತೋರಿಸ್ತಿದ್ದಾರೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಸಾಹೇಬ್ರಿಗೊಂದು ಉಡುಗೊರೆ. ಇದು ಇಲ್ಲಿರುವ ಜನರ ಅಭಿಪ್ರಾಯ. ಇನ್ನಷ್ಟು ಅಭಿಪ್ರಾಯನ ತಗೊಳ್ಳೋಣ ಅಂತ ಬರ್ರಿ. ಹಂಗ ಹೋಗ್ತಾ ಜನರ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಬರ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.